ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 9 o'clock ಆಗಿದೆ ನೋಡಿ. ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನ್ನಿಗೆ ಸ್ಕೂಲಿಗೆ ಬಿಟ್ಟು ಬರಬೇಕು, ಇನ್ನೂ ಬಿಟ್ಟು ಬಂದಿಲ್ಲ ನೋಡಿ, ಇಲ್ಲೇ ಇದ್ದಾನೆ. ತುಂಬ ಚಳಿ ಇರೋದ್ರಿಂದ ಯಾವುದೇ ರೀತಿ ವಿಂಡೋನ ಓಪನ್ ಮಾಡಿಲ್ಲ. ತುಂಬ ಚಳಿ ಇದೆ ಇಲ್ಲಿ. ತುಂಬ ಅಂದರೆ 9 ಗಂಟೆ ಆದ್ರೂ 9 ಗಂಟೆ ಆದ್ರೂ ಫುಲ್ಲು ಚಳಿ ಇದ್ದೇನೆ. ಓಕೆ ಪಪ್ಪ, ಕಿಚನ್ ಅಂದು ವಿಂಡೋ ಓಪನ್ ಇದೆ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ. 9 ಗಂಟೆ ಆದ್ರೂ ಇನ್ನೂ ಚಳಿ ನಿಂತಾನೇ ಇಲ್ಲ. ಆ್ಯಂಡ್ ಸನಿ, ನಾನು ಮಾತಾಡ್ಲೇಬೇಡ, ಮತ್ತೆ ಅವನಿಗೆ ಟಿಫಿನಿಗೆ ಅವಲಕ್ಕಿ ಮಾಡಿದ್ದೀನಿ. ಇವಾಗ ಸ್ಕೂಲಿಗೆ ಕಳಿಸ್ಬೇಕು. ಅವನೇ ಹೇಳಿದ್ದ ಅವಲಕ್ಕಿ ಮಾಡಂತೇಳಿ. ಮಾಡಿ ಟಿಫಿನಿಗೆ ಕಟ್ಟಿದ್ದೀನಿ, ಅವನಿಗೂ ತಿನ್ನಿಸಿದ್ದೀನಿ. ಇವಾಗ ಸ್ಕೂಲಿಗೆ ಕಳಿಸ್ಬೇಕು. ಬನ್ನಿ, ಇವತ್ತಿನ ಲಾಗ್ ಹೇಗೆ ಹೋಗುತ್ತಾ ನನಗೂ ಗೊತ್ತಿಲ್ಲ, ಕಂಟಿನ್ಯೂ ಮಾಡೋಣ. ಸನ್ನಿಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ ನೋಡಿ. ಇವಾಗ ಸ್ಕೂಲಲ್ಲಿ ಎಲ್ಲ ಅಂದರೆ ಅಲ್ಲಿನೂ ಜಾಸ್ತಿ ಚಳಿ ಇರುತ್ತೆ ಅಂತ ಎಲ್ಲ ಮಕ್ಳಿಗೆ ಸಾಕ್ಸ್ ಹಾಕೊಂಡು ಬಾ ಅಂತ ಹೇಳ್ತಾರೆ. ಅಂದರೆ ಯೂನಿಫಾರ್ಮ್ ಎಲ್ಲ ಇರೋದಲ್ವ, ಹಂಗಾಗಿ ಯೂನಿಫಾರ್ಮ್ ಮೇಲೆ ಏನು ಸ್ವೆಟ್ರ್ ಹಾಕಲ್ಲ ಇಲ್ಲಿ, ಯಾಕಂದರೆ ಜಾಸ್ತಿ ಚಳಿ ಇರಲ್ಲಲ್ವ. ಈ ಕಡೆ ಈ ಸತೆ ತುಂಬ ಚಳಿ ಇರೋದ್ರಿಂದ ಸುಮ್ಮನೆ ಸಾಕ್ಸ್ ರೆಫರ್ ಮಾಡಿದ್ದಾರೆ, ಅದನ್ನೇ ಹಾಕಿ ಕಳಿಸ್ತೀವಿ. ಮತ್ತು ನೆಕ್ಸ್ಟ್ ನನ್ನ ಮುಂದಿನ ಕೆಲಸಗಳು ಮಾಡಬೇಕು. ಕೆಲಸ ಅನ್ನೋಕ್ಕೇನಿಲ್ಲ. ಮಾರ್ನಿಂಗ್ ಅವಲಕ್ಕಿ ಮಾಡಿದ್ದೀನಿ, ಇವತ್ತು ಅವಲಕ್ಕಿ ಮಾಡಿದ್ದೀನಿ. ಇಷ್ಟು ಉಳಿದಿದೆ, ತಿನ್ಕೊಂಡ್ಬಿಡ್ಬೇಕು. ನನಗೆ ನಮ್ಮ ಮನೆಯವರಿಗೆ ಅಂತೇಳಿ ನಾನು ಮೊನ್ನೆ ವಿಶಾಲ್ ಮಾರ್ಟಿಗೆ ಹೋದಾಗ 2 ಕಪ್ ತೊಗೊಂಡು ಬಂದಿದ್ದೀನಿ ನೋಡಿ. ತೋರಿಸಿಲ್ಲ ಅಲ್ವಾ ನಾನು, ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಇವು 40 rupeesಗೆ ಒಂದು ಕಪ್ಪು, ಬಟ್ ಗೆಟ್ ಬೈ 1 20 rupeesಗೆ ಒಂದು ಬಿದ್ದಾಗೆ. ಚೆನ್ನಾಗಿದ್ದಾವೆ, ಇಷ್ಟ ಆಯಿತು, 2 ತೊಗೊಂಡು ಬಂದೆ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ, ನೆಕ್ಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತೇಳಿ. ಸನ್ನಿಗೆ ಇದೊಂದು ಪೇರ್ ಬಟ್ಟೆ ತೊಗೊಂಡಿದ್ದೀನಿ ನೋಡಿ. ಸನ್ನಿಗೆ ಜಾಸ್ತಿ ಬಟ್ಟೆ ತೊಗೊಂಡಿರೋದು ವಿಶಾಲ್ ಮಾರ್ಟಲ್ಲಿ. ಆ್ಯಂಡ್ ನೋಡಿ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ರೇಟ್ ಕೂಡ ತುಂಬ ಕಡಿಮೆ ಇರುತ್ತೆ, ಹಂಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದೊಂದು ಪೇರ್ ಬಟ್ಟೆ ತುಂಬ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟೆ, ಯೂಸ್ ಮಾಡದೇ ಇರೋ ಬಟ್ಟೆ ತೋರಿಸ್ತಾ ಇದ್ದೀನಿ ನಾನು. ಇದೊಂದು ಪೇರ್ ತೊಗೊಂಡೆ. ನೆಕ್ಸ್ಟು ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಂತೂ ತುಂಬ ಸಖತ್ತಾಗಿದೆ. ಇದು ಬಿಯರ್ದು ಸ್ವೆಟರ್. ನೆಕ್ಸ್ಟ್ ಇನ್ನೂ 2 ಸ್ವೆಟ್ರು, ಒಂದಿಷ್ಟು ಟಿ ಶರ್ಟ್ಸ್, ಪ್ಯಾಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಯೂಸ್ ಮಾಡಿಬಿಟ್ಟೆ ನಾನು ಅವನ್ನ, ಹಂಗಾಗಿ ಮತ್ತೆ ಒಂದು 2 ಪಿಲ್ಲೋ ತೊಗೊಂಡಿದ್ದೀನಿ. ಮನೇಲಿ ಪಿಲ್ಲೋ ಬೇಕಾಗುತ್ತೆ ಅಂತೇಳ್ಬಿಟ್ಟು ಇಷ್ಟು ಅವತ್ತಿನ ಶಾಪಿಂಗ್ ನೋಡಿ. ಸನ್ನಿ ಒಂದು ಸ್ವಲ್ಪ ಟಾಯ್ಸ್ ತೊಗೊಂಡ, ಅದು ಬಿಟ್ಟರೆ ಇಷ್ಟೇ ಅವತ್ತಿನ ಶಾಪಿಂಗ್. ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಹಂಗಾಗಿ ಇನ್ನೇನಪ್ಪ ಅಂದರೆ ಎಲ್ಲನೂ ತೋರಿಸ್ಲಿಕ್ಕೆ ಆಗಲಿಲ್ಲ. ಎಲ್ಲ ಒಂದು ಸ್ವಲ್ಪ ಬಟ್ಟೆಗಳು ಆ್ಯಂಡ್ ಥಿಂಗ್ಸ್ ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಯೂಸ್ ಮಾಡಿ ತೋರಿಸೋದು ಬೇಡ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತೋರಿಸ್ತೀನಿ. ಕಂಟಿನ್ಯೂ ಮಾಡೋಣ ಬನ್ನಿ. ಸ್ವಲ್ಪ ಚಳಿ ಅಲ್ವಾ, ಕಾಫಿ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಏನೋ ಗೊತ್ತಿಲ್ಲ, ಹಿಂಗೆ ಕಾಫಿ ಕುಡಿಯೋಂಗೆ ಅನಿಸ್ಬಿಡುತ್ತೆ ನನಗೆ. ಜಾಸ್ತಿ ಹಾಕಲ್ಲ, ಸ್ವಲ್ಪ ಮಾತ್ರ ಹಾಕಿ ಕಾಫಿ ರೆಡಿ ಮಾಡ್ಕೊತೀನಿ. ಈ ಟೈಮಲ್ಲಿ 1 ಟೈಮ್ ಆದರೂ ಕಾಫಿ ಕುಡಿಬೇಕಂತ ನನಗೆ ಫೀಲ್ ಆಗಿಬಿಡುತ್ತೆ.
ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾಫಿ ಕೂಡ ರೆಡಿ ಆಯಿತು, ಬನ್ನಿ ಕುಡಿಯೋಣ. ಇವತ್ತಿನ ವಿಡಿಯೋ ಏನಿರಲ್ಲ, ಅಷ್ಟೇ ರ್ಯಾಂಡಮ್ ಆಗಿದೆ, ಯಾಕಂದರೆ ಜಾಸ್ತಿ ಏನು ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ನಾರ್ಮಲ್ ಆಗಿ ಇವತ್ತಿನ ವಿಡಿಯೋ ರ್ಯಾಂಡಮ್ ಆಗಿರುತ್ತೆ ನೋಡಿ, ಜಾಸ್ತಿ ಏನಿರಲ್ಲ, ಅಷ್ಟೇ ನಾರ್ಮಲ್ ಆಗಿ. ಬನ್ನಿ ಕಾಫಿ ಕುಡಿಯೋಣ. ನಿಮ್ಮೂರಲ್ಲಿ ಚಳಿ ಯಾವ ಥರ ಇದೆ? ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಚಳಿ ಇದೆ. ಯಾವ ಥರ ಅಂದರೆ ಕಾಫಿ ಕುಡಿಲಾರ್ದವ್ರು ಕಾಫಿ ಮಾಡ್ಕೊಂಡು ಕುಡಿಯೋ ಥರ ಇದೆ ನೋಡಿ. ಮತ್ತು ಏನು ಹೇಳಬೇಕು ಅಂತಂದರೆ, ನನ್ನ ಎಕ್ಸಾಮ್ಸ್ ಮುಗಿದು ನೋಡಿ. ಎಕ್ಸಾಮ್ಸ್ ಯಾವ ಥರ ಆಗಿದ್ದಾವೆ ಅಂದರೆ, ಸ್ವಲ್ಪನೂ ಚೆನ್ನಾಗಾಗಿಲ್ಲ, ಯಾಕಂದರೆ ನಾನು ಓದ್ಕೊಂಡಿಲ್ಲ, ಹಾಗಾಗಿ ಚೆನ್ನಾಗಾಗಿಲ್ಲ. ಮದುವೆ ಆದಮೇಲೆ ಓದ್ಕೊಳ್ಳೋ ಇಂಟ್ರೆಸ್ಟೇ ಇಲ್ಲ, ಹೋಗ್ಬಿಟ್ಟಿದೆ. ಒಂದು 2-3 ಲಾಗ್ ಮಾಡಿ ಹಾಕಂದ್ರೆ ಹಾಕ್ಬಿಡ್ತೀನಿ, ಕುಂತ್ಕೊಂಡು ಓದ್ಕೊಳ್ಳಿಕ್ಕಾಗಲ್ಲ. ಟ್ರೈ ಮಾಡಬೇಕು ಯಾವ ಥರ ಪೇಪರ್ ಬರುತ್ತೆ ಅಂದ್ಬಿಟ್ಟು ನಾನು ಮಾಡಿದ್ದಷ್ಟೇ. ಮತ್ತು ನೆಕ್ಸ್ಟು ಇವಾಗ ಕೆಲಸ ಏನು ಮಾಡಬೇಕಂತಂದರೆ, ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ತೊಳ್ಕೊಂಡು ಬಿಡಬೇಕು. ಸನ್ನಿನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಒಂದು ಸಣ್ಣ ಫಂಕ್ಷನ್ ಇದೆ, ಫಂಕ್ಷನ್ಗೆ ಅಟೆಂಡ್ ಆಗಬೇಕು. ನಮಗೆ ನೀವು ನೋಡ್ತಿರ್ಬೋದು, ಇವ್ರ ಮನೇಲೇನು ತುಂಬ ಫಂಕ್ಷನ್ಸ್ ಇರ್ತವೆ ಅಂತೇಳಿ. ಹೌದು, ನಮ್ಮದು ದೊಡ್ಡ ಫ್ಯಾಮ್ಲಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಓಡಾಡ್ತಾ ಇರ್ತೀನಿ, ಅದಕ್ಕೆ ನನಗೆ ಲಾಗಿಗೆ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮಾಡ್ಕೊಂಡು ಬಿಡ್ಬೋದು, ಫಂಕ್ಷನ್ಸ್ಗಳಲ್ಲೂ ನಾನು ಲಾಗ್ ಮಾಡ್ಬೋದು, ಬಟ್ ನನಗೆ ಏನಾಗ್ಬಿಡುತ್ತೆ ಅಂದರೆ ಮುಜುಗರ ಆಗುತ್ತೆ, ಹಾಗಾಗಿ ನಾನು ಮಾಡಲ್ಲ. ನೆಕ್ಸ್ಟ್ ಇನ್ನು ಮುಂದೆ ಟ್ರೈ ಮಾಡ್ತೀನಿ. ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ದಾರೆ, ಬರ್ತಾರೆ ಅವರು ಕೂಡ. ಎಲ್ಲರೂ ಸೇರಿ ಫಂಕ್ಷನ್ಸಿಗೆ ಅಟೆಂಡ್ ಮಾಡಬೇಕು. ಆ್ಯಂಡ್ ನನ್ನ ಲಾಗು ಚೆನ್ನಾಗಿ ಬರ್ತಾ ಇದ್ದಾವೆ ಅಂದ್ಕೊತೀನಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಶಾರ್ಟ್ಸ್ ವಿಡಿಯೋ ನನಗೆ ಹಾಕೋಕ್ಕಾಗ್ತಾಯಿಲ್ಲ, ಆ ಶಾರ್ಟ್ಸ್ ವಿಡಿಯೋ ಕೂಡ ಹಾಕಬೇಕು. ಎಡಿಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನನಗೆ, ಇದೆಲ್ಲಷ್ಟು ಮ್ಯಾನೇಜ್ ಮಾಡ್ಕೊಂಡು ಎಡಿಟ್ ಮಾಡೋದು ಕಷ್ಟ ಆಗ್ತಾಯಿದೆ. ನಿಮಗೆ ಗೊತ್ತಿರ್ಬೋದು, ವಿಡಿಯೋ ಮಾಡೋರಿಗೆ ಒಂದು ಲಾಂಗ್ ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಅಂತೇಳಿ, ಅದರಲ್ಲಿ ಶಾರ್ಟ್ ವಿಡಿಯೋನೂ ಕೂಡ ಎಡಿಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ. ಓಕೆ, ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಶಾರ್ಟ್ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ರೂಮ್ ಫುಲ್ ಗಲೀಜಾಗ್ಬಿಟ್ಟಿತ್ತು, ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು, ಊರಿಗೆಲ್ಲ ತಿರುಗಾಡಿ ಎಲ್ಲ ಬಟ್ಟೆ ಹಂಗಿಂದ ಹಂಗೆ ಒಕ್ಕಟ್ಬಿಟ್ಟಿದ್ದೆ. ಡ್ರೆಸ್ಸಿಂಗ್ ಟೇಬಲ್ ಸಣ್ಣದು, ಫ್ಯಾನ್ ಎತ್ತಿಟ್ಬಿಟ್ಟಿದ್ದೀವಿ ಹಾಲಲ್ಲಿರೋದು, ಇವಾಗೇನು ಯೂಸೇ ಆಗಲ್ಲ ನೋಡಿ. ಎಲ್ಲನೂ ಕ್ಲೀನ್ ಆಯಿತು. ಇವಾಗ ಹೋಗಿ ಸನಿನ ಕರ್ಕೊಂಡು ಬರಬೇಕು. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇನ್ನೇನು ಸನಿನ ಕರ್ಕೊಂಡು ಬರಬೇಕಷ್ಟೇ. ಕಂಡಂತ ಕನಸು ಸಾಗುತ್ತಿರಲಿ. ಸ್ವಲ್ಪನೇ ಪಾತ್ರೆ ಇದ್ವಲ್ವ, ಬೆಳಗ್ಗೆನೇ ಎಲ್ಲನೂ ತೊಳ್ಕೊಂಡು ಬಿಟ್ಟಿದ್ದೆ. ಸ್ವಲ್ಪ ಬೇಗನೆ ಕೆಲಸ ಮುಗ್ದೋಗ್ಬಿಟ್ಟಿತ್ತು. ಈ ಥರ ಬೇಗನೆ ಕೆಲಸ ಮುಗಿದ್ರೆ ನಮ್ಮ ಹೆಣ್ಮಕ್ಳಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ, ಫುಲ್ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೋದು ಅಂತೇಳಿ. ಒಂದೊಂದು ದಿನ ಅಂತೂ ಫುಲ್ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿತಾನೆ ಇರಲಿಲ್ಲ. ಬೇಗನೆ ಕೆಲಸ ಮುಗಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸನ್ನಿ ರೂಮ್ ಕೂಡ ನಾನು ಕ್ಲೀನ್ ಮಾಡಿಕೊಂಡೆ ನೋಡಿ. ಅದಾದ ತಕ್ಷಣವೇ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವಲ್ಲ, ಅದನ್ನು ತೊಳೆದಿಟ್ಕೊಂಡು ಬಿಡೋಣ ಅಂತ ತೊಳಿತಾ ಇದ್ದೀನಿ. ಇನ್ನು ನಾನು ಈ ಥರ ಲಾಗ್ ಮಾಡ್ತಾ ಇರ್ತೀನಲ್ವ, ನಿಮಗೆ ನಾರ್ಮಲ್ ಆಗಿ ರ್ಯಾಂಡಮ್ ಆಗಿ ಲಾಗ್ ಮಾಡೋದು ಇಷ್ಟ ಆಗುತ್ತಾ, ಅಥವಾ ಈ ಥರ ರೆಸಿಪಿಗಳನ್ನ ಶೇರ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನನಗೆ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಸತಿ, ಜಾಸ್ತಿ ರೆಸಿಪಿ ತೋರಿಸಿದ್ರು ನಿಮಗೆ ಬೋರ್ ಆಗಿಬಿಡುತ್ತೇನೋ ಅಂದ್ಬಿಟ್ಟು. ಹಾಗಾಗಿ ನಾನು ಯಾವಾಗಾದರೂ ಒಂದು ಸತಿ ಈ ಥರ ರ್ಯಾಂಡಮ್ ಆಗಿ ವಿಡಿಯೋ ಹಾಕ್ತಾ ಇರ್ತೀನಿ. ನನಗೆ ಕಮೆಂಟ್ಸ್ ಬರ್ತಾನೆ ಇರ್ತವೆ, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈ ಥರ ರ್ಯಾಂಡಮ್ ಆಗಿ ಆವಾಗವಾಗ ವಿಡಿಯೋ, ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ನಾರ್ಮಲಾಗಿ ಎಲ್ಲ ಹೆಣ್ಮಕ್ಳದ್ದು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅದೇ ಥರನೇ ನನ್ನ ಒಂದು ಲೈಫ್ ಸ್ಟೈಲ್ ಕೂಡ ಇರುತ್ತೆ. ನನ್ನದೊಂದು ಸ್ಪೆಷಲ್ ಅಂತ ಏನೂ ಇಲ್ಲ. ನಾನು ಕೂಡ ಒಂದು ಏನಪ್ಪ ಅಂದರೆ
ಹೌಸ್ ವೈಫ್ ಆಗಿರೋದ್ರಿಂದ ನಂದು ಕೂಡ ಬೆಳಗ್ಗೆ ರೊಟೀನ್, ಸಾಯಂಕಾಲ ರೊಟೀನ್ ಆಗಿರ್ಬೋದು ಎಲ್ಲನೂ ಸೇಮೇ ಇರುತ್ತೆ. ಹಂಗಾಗಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾನು ಇದು ತೋರಿಸೇ ಇರಲಿಲ್ಲ. ನಾನು ಇನ್ನೇನು 2 ಗಿಡಗಳು ತೊಗೊಂಡಿದ್ದೀನಲ್ವಾ, ಆನ್ಲೈನಲ್ಲಿ ತೊಗೊಂಡಿರೋದು. ಈ ಥರ ಪಾಟ್ ತೊಗೊಂಡು ಅದ್ರ ಕೆಳಗಡೆ ಈ ಥರ ಸ್ಟೋನ್ ಬರುತ್ತಲ್ವ, ಕಲರ್ಫುಲ್ ಸ್ಟೋನು ಹಾಕಿ ಇಟ್ಟಿದ್ದೀನಿ. ಸೋಫಾಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಚೆನ್ನಾಗಿರುತ್ತೆ ಅಂತೇಳಿ ಇಟ್ಕೊಂಡಿದ್ದೀನಿ. ಇವು 1000 ರುಪೀಸ್ಗೇನೋ 2 ಕಾಂಬೋ ಆಫರಲ್ಲಿ ಇದ್ವು. ಮೀಶೋದಲ್ಲಿ ತೊಗೊಂಡಿರೋದು ನೋಡಿ. ಚೆನ್ನಾಗಿದ್ದಾವಲ್ವ, ಮನೆಗೆ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ ನೋಡಿ. ಇವು ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ 2 ಆ ಕಡೆ ವಿಡಿಯೋ ಮಾಡ್ಕೋವಾಗ ಅವಾಗ ಕಲರ್ಫುಲ್ಲಾಗಿ ಬರುತ್ತೆ ಅಂತೇಳಿ ಇವೆರಡನ್ನ ತೊಗೊಂಡು ಬಂದಿದ್ದೀನಿ. ಯಾವ ಥರ ಇದ್ದಾವೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಇನ್ನು ಈ ಕಡೆ ಬಂದರೆ ಗಿಡಗಳು ನೋಡಿ. ಊರಿಗೆ ಹೋಗಿದ್ನಲ್ವಾ ಎಕ್ಸಾಮ್ಗೆ ಹಂಗಂತೇಳಿ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ನೇ ಸ್ವಲ್ಪ ನೀರು ಹಾಕಿದ್ದೀನಿ ಬಂದ ಕೂಡಲೇ ಅಂತೇಳಿ ಸ್ವಲ್ಪ ಓಕೆ ಆಗಿದ್ದಾವೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ತಾನೇ ಒಣಗಬೇಕು. ಇನ್ನು ನೆಕ್ಸ್ಟ್ ಮನೆಗೆ ಎಂಟ್ರೆನ್ಸ್ ಹಾಕಿದ ತಕ್ಷಣವೇ ಈ ಥರ ಲುಕ್ ಅನಿಸುತ್ತೆ ನೋಡಿ. ಇನ್ನು ಈ ಕಡೆಯಲ್ಲಿ ಇನ್ನು ನೋಡ್ಬೇಕಂತಂದರೆ ಅಡುಗೆ ಮನೆ ಕಡೆಯಲ್ಲಿ ನಿಂತ್ಕೊಂಡು ನೋಡಿದರೆ ಈ ಥರ ಲುಕ್ ಅನಿಸುತ್ತೆ ನೋಡಿ. ಚೆನ್ನಾಗಿದ್ದಾವಲ್ವ, ನನಗಂತೂ ತುಂಬ ಇಷ್ಟ ಆಯಿತು. ಹಂಗಾಗಿ ಪರ್ಚೇಸ್ ಮಾಡಿದೆ. ನಿಮಗೂ ಯಾರಿಗಾದ್ರೂ ಬೇಕಾಗಿದ್ದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇಷ್ಟೇ ನೋಡಿ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಇವತ್ತು ರ್ಯಾಂಡಮ್ ಆಗಿ ವಿಡಿಯೋ ಮಾಡಿದ್ದೀನಿ. ಮಾಡೋಕ್ಕಂತೇನು ಕಂಟೆಂಟ್ ಇಲ್ಲ, ಯಾಕಂದರೆ ಸ್ವಲ್ಪ ಫಂಕ್ಷನಿಗೆಲ್ಲ ಹೋಗಿ ಬರೋದಿತ್ತಲ್ವ. ಹಾಗಾಗಿ ರೆಸಿಪಿ ತೋರ್ಸೋಕ್ಕೂ ಆಗಿಲ್ಲ ನನಗೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ರು, ತುಂಬ ದಿನನೇ ಆಗ್ಬಿಟ್ಟಿದೆ ರೆಸಿಪಿ ಶೇರ್ ಮಾಡಿಲ್ಲ ನೀವು ಅಂತೇಳಿ. ಅದೇ ಮಾಡೋಣ, ಅದೇ ಹೇಳ್ತಾ ಇದ್ದೀನಲ್ವ, ನಾನು ಸ್ವಲ್ಪ ಎಕ್ಸಾಮು ಹಾಗೆ ಹೀಗೆ ಅಂತೇಳಿ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಲಾಗಲ್ಲಿ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಸನ್ನಿನೂ ಕೂಡ ಹೋಗಿದ್ದಾನೆ ಅಲ್ವಾ, ಅವನಿಗೆ ಬಂದಮೇಲೆ ಅವನಿಗೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಆ ಲಾಗ್ನೂ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಬಾಯ್.